ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಜಗತ್ತಿನ ಮಾನವ ಲೋಕಕ್ಕೆ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ ಶರಣು. ಒಂದು ಬಸವಣ್ಣನವರ ವಚನ. ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರನ ಉದಯ ನೈದಿಲಿಗೆ ಜೀವಾಳ, ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ. ನಮ್ಮ ಕೂಡಲ ಸಂಗನ ಶರಣರು ಬರುವೆಮಗೆ प्राण जीवालवैया, प्राण जीवालवैया. महात्मा बसवण्णा जी 12वीं शताब्दी के अंदर दुनिया का फर्स्ट पार्लियामेंट अनुभव मंडप प्रजाप्रभुत्व का केंद्र जब स्थापन किए, उस पीरियड में कश्मीर से लेके कन्याकुमारी तक, अफगानिस्तान से लेके पूरे दुनिया के चौ तरफ से लोग बसवा कल्याण को आकर वहाँ पर अपने अपने सभी एक अलग अलग काम करने वाले लोग अनुभव मंडप में भागी होकर दुनिया का सच्चाई क्या है, ये दुनिया को इंसान, प्राणी, पक्षी, जंगल, नदियाँ, समुंदर, ये सारे किसके अंडर में चल रहा है, हमारा शरीर के अंदर कौन है, ये सच्चाई जानने के लिए शरणों ने चिंतन करके ऐसा वचन दिया है. तो सूरज का उजाला आने से ही हम सबका विकास होता है, चंद्र आने से ही समुद्र का पानी उबलता है. तो इस धरती पे जितने भी इंसानों के अंदर सृष्टि का मालिक है, प्राणी पक्षी के अंदर से, तो ऐसा इतिहास सुनने के लिए जब लोग आते थे अनुभव मंडप में, महात्मा बसवण्णा जी खुश होकर ये वचन लिखा होता है. ನಿನ್ನೆ ದಿವಸ ದಿನಾಂಕ 1/8/2026 ನನ್ನ ಹುಟ್ಟುಹಬ್ಬ ಅಂಥೇಳಿ ಮಾಡಿದರು. ನಾನಂತೂ ಈ ಹುಟ್ಟುಹಬ್ಬ ಅದು ಇದು ದಿನ ವಾರ ತಿಥಿ ನಂಬೋದಿಲ್ಲ, ಆದರೆ ಕೂಡ ನಮ್ಮ ಕುಟುಂಬದವರೆಲ್ಲ ಮಾಡಿದರು. ಈ ಕಾರಣಕ್ಕಾಗಿ ಈ ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾನು ಕಳೆದ 27 ವರ್ಷದಿಂದ ಬಸವಣ್ಣನವರ ಶರಣರ ವಚನಗಳ ಮೂಲಕ ನನ್ನ ಜೀವನವನ್ನು ಸ್ವಲ್ಪ ಬದಲಾಯಿಸಿಕೊಂಡು ಒಂದು ಒಳ್ಳೆಯ ವ್ಯಕ್ತಿ ಆಗುವ ಪ್ರಯತ್ನಪಟ್ಟು ಇನ್ನೊಬ್ಬರು ಕೂಡ ಈ ವಿಚಾರಗಳನ್ನು ತಿಳಿದುಕೊಂಡರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ, ಕಲ್ಯಾಣವಾಗ್ತದೆ ಅಂತ ಕಾರಣಕ್ಕಾಗಿ ನಾನು ಮನೆ ಮನೆಗಳಲ್ಲಿ, ಗ್ರಾಮಗಳಲ್ಲಿ ಪ್ರಚಾರ ಮಾಡ್ತಾ ಇರ್ತೀವಿ. ನಾನು ನನ್ನ ಕಾಯಕ ಏನು ಮಾಡ್ತಾಯಿದ್ದೀನಿ ಅಂದರೆ, ಸರ್ಕಾರಿ ಆಸ್ಪತ್ರೆ ಬಸವ ಕಲ್ಯಾಣದಲ್ಲಿ ಆಂಬ್ಯುಲೆನ್ಸ್ ವಾಹನ ಚಾಲಕನಾಗಿ ಕರ್ತವ್ಯ ಮಾಡಿದ್ದೇನೆ. ಕಳೆದ 8 ವರ್ಷಗಳ ಹಿಂದೆ ನಾನು ರಿಟೈರ್ಮೆಂಟ್ ಆಗಿದ್ದೇನೆ. ನಾನು ಕರ್ತವ್ಯದಲ್ಲಿ ಇದ್ದಾಗಲೂ ಕೂಡ ಬಸವ ಕಲ್ಯಾಣದಲ್ಲಿ ಓಣೆಗಳಲ್ಲಿ ನಾವು ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ. ಆ ರಾಜೇಶ್ವರ ಅಂತ ಊರಿದೆ ಹುಮ್ನಾಬಾದ್ ಹತ್ತಿರ, ಅಲ್ಲಿ ಕೂಡ ತಿಂಗಳಿಗೆ ಒಂದು ದೊಡ್ಡ ಕಾರ್ಯಕ್ರಮ, ಮತ್ತು ವಾರಕ್ಕೊಂದ್ಸಲ ಮನೆ. ಈ ಥರ ಇದರ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅಂತರಂಗದಲ್ಲಿರ್ತಕ್ಕಂಥ ದೇವನನ್ನು ಅರಿತುಕೊಂಡು ಸ್ವಲ್ಪ ಆತ್ಮಸಾಕ್ಷಿಯಿಂದ ಬದುಕುವ ಪ್ರಯತ್ನ ಪಡಬೇಕು. ಮತ್ತು ಸಮಾಜದಲ್ಲಿ ಎಲ್ಲರೂ ಕೂಡಿ ಬದುಕುವ ಒಂದು ಇತಿಹಾಸ ಏನಿದೆಯಲ್ಲ ಅನುಭವ ಮಂಟಪದ್ದು, ಆ ಇತಿಹಾಸನೇ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡ್ತಾ ಬಂದಿದ್ದೀನಿ. ಅದೆಲ್ಲಕ್ಕೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹವಿದೆ. ಆ ಕಾರಣಕ್ಕಾಗಿ ನಿನ್ನೆ ನೂರಾರು ಜನಗಳು, ನನ್ನ ಸ್ನೇಹಿತರು, ಬಸವ ಅಭಿಮಾನಿಗಳು, ಎಲ್ಲ ಜಾತಿ ರಹಿತ ಏನು ವಿಚಾರ ಇದೆಯಲ್ಲ ಬಸವಣ್ಣನವ್ರದ್ದು, ಇಂತಹ ವಿಚಾರಕ್ಕೆ ಭಾಳ ವರ್ಷಗಳಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಮತ್ತು ನಿನ್ನೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಪರಿವಾರದ ವತಿಯಿಂದ ಕೋಟಿ ಶುಭಾಶಯಗಳನ್ನು ಕೋರುತ್ತೇನೆ. ನಿಮ್ಮೆಲ್ಲರಿಗೂ ಒಂದು ಹೇಳುತ್ತಾ, ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಶರಣು ಎಂದು ಹೇಳುತ್ತಾ, ತಮಗೆಲ್ಲರಿಗೂ ಕೂಡ ಸೃಷ್ಟಿಕರ್ತ ಜಗದೀಶ, ಮಹಾತ್ಮ ಬಸವಣ್ಣನವರು, ಅಕ್ಕ ಮಹಾದೇವಿರವರು, ಎಲ್ಲ ಶರಣರ ಆಶೀರ್ವಾದ
ನಿಮ್ಮೆಲ್ಲರ ಮೇಲೆ ಇರಲೆಂದು ಕೂಡ ನಾನು ಕೂಡ ಹೃದಯದಿಂದ ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು.